ಸೊ ಗೈಸ್ ನೆನ್ನೆ ಕೇರಳದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಒಂದು ಕ್ರೌಡ್ ಬಸ್ಸಲ್ಲಿ ಒಂದು ಹುಡುಗಿ ಬಂದು ವಿಡಿಯೋ ತೆಗಿತಾ ಇದ್ದಾಳೆ. ಅವಳಿಗೆ ಯಾರೋ ಒಂದು ವ್ಯಕ್ತಿ ಬಂದು ಬ್ಯಾಡಾಗಿ ಟಚ್ ಮಾಡೋ ಥರ. ನನಗೇನಾದರೂ ನನ್ನ ಲೈಫಲ್ಲಿ ಈ ಥರ ಆದರೆ, ಇಲ್ಲ ಯಾರಾದರೂ ನನ್ನ ಬ್ಯಾಡಾಗಿ ಟಚ್ ಮಾಡ್ತಾ ಇದ್ದರೆ ನಾನು ತಕ್ಷಣ ರಿಯಾಕ್ಟ್ ಮಾಡ್ತೀನಿ. ಈ ಥರ ಎಲ್ಲ ವೀಡಿಯೋಸ್ ತೆಗಿಯೋಕ್ಕೆ ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ನಾನು ವೀಡಿಯೋಸ್ ಎಲ್ಲ ತೆಗಿಯಲ್ಲ. ಯಾರಾದರೂ ನನ್ನ ಈ ಥರ ಬ್ಯಾಡಾಗಿ ಟಚ್ ಮಾಡಿದ್ರೆ ನನ್ನ ಕಾಲಲ್ಲಿ ಹಾಕ್ಕೊಂಡಿರೋ ಸ್ಲಿಪ್ಪ ಬಂದು ತಗೊಂಡು ಆ ವ್ಯಕ್ತಿಗೆ ಹೊಡಿತೀನಿ. ಇಲ್ಲಾಂದರೆ ಪಕ್ಕದಲ್ಲಿ ಯಾರಾದರೂ ಇದ್ದರೆ ಅವ್ರ ಹೆಲ್ಪ್ ತೊಗೊತೀನಿ. ಪ್ಲೀಸ್ ಹೆಲ್ಪ್ ಮಾಡಿ, ಈ ವ್ಯಕ್ತಿ ಬಂದು ನನ್ನ ಬ್ಯಾಡಾಗಿ ಟಚ್ ಮಾಡ್ತಾ ಇದ್ದಾರೆ ಅಂತ ಹೆಲ್ಪ್ ತೊಗೊತೀನಿ. ಇಲ್ಲಾಂದರೆ ಜೋರಾಗಿ ಕಿರ್ಚ್ತೀನಿ, ಇಲ್ಲಾಂದರೆ ಬೈತೀನಿ. ಈ ಹುಡುಗಿ ಬಂದು ಶಿ ಈಸ್ ಟೇಕಿಂಗ್ ಅ ವಿಡಿಯೋ ಇನ್ ಡಿಫ್ರೆಂಟ್ ಆ್ಯಂಗಲ್ಸ್. ಬೇಕಂತ ಹೋಗಿ ಹಿಂಗೆ ಮುಂದೆ ಹೋಗಿ ಚೆಸ್ಟ್ನ ಕೊಡ್ತಾ ಇರೋದು ಸೊ ದ್ಯಾಟ್ ಈ ಕ್ಯಾನ್ ಟಚ್ ಆ್ಯಂಡ್ ದೆನ್ ವಿಡಿಯೋ ತೆಗೆದು ಆ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಕ್ಕೆ. ಏನಕ್ಕೋಸ್ಕರ? ಲೈಕ್ಸ್. ಆ ವಿಡಿಯೋಗೆ ಲೈಕ್ಸ್ ಸಿಗೋಕ್ಕೆ, ಆ ವಿಡಿಯೋ ಬಂದು ವೈರಲ್ ಆಗೋಕ್ಕೆ. ಆ ಹುಡುಗಿಗೆ ಈ ಥರ ವಿಡಿಯೋ ತೆಗಿಯೋದೇ ಅವಶ್ಯಕತೆ ಇದ್ದಿಲ್ಲ. ಇನ್ ಕೇಸ್ ಅವಳಿಗೆ ನಿಜವಾಗ್ಲೂ ಆ ವ್ಯಕ್ತಿ ಬಂದು ಏನಾದರೂ ಬೇಕಂತ ಟಚ್ ಮಾಡ್ತಿದ್ದಿದ್ರೆ ಅವಳ ಪಕ್ಕದಲ್ಲಿ ಇಷ್ಟೊಂದು ಜನ ಇದ್ದರು ಆ ಬಸ್ಸಲ್ಲಿ, ಹೆಲ್ಪ್ ತೊಗೊಬೋದಾಯಿತು. ಹೆಲ್ಪ್ ತೊಗೊಂಡು ಆ ವ್ಯಕ್ತಿಗೆ ಬೈಬೋದಾಯಿತು. ಇವಳು ಏನು ಮಾಡಿದ್ಲು ಅಂದರೆ ವಿಡಿಯೋ ತೆಗೆದ್ಲು ಆ್ಯಂಡ್ ವಿಡಿಯೋ ತೆಗ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ಲು. ಆ ವಿಡಿಯೋ ಬಂದು ವೈರಲ್ ಹೋಯಿತು. ಅವಳಿಗೆ ಅದೇ ತಾನೇ ಬೇಕಾಗಿದ್ದು, ಅದೇ ಥರನೇ ಸಿಕ್ತು. ವಿಡಿಯೋ ಬಂದು ವೈರಲ್ ಆಯಿತು ಆ್ಯಂಡ್ ಆ ವಿಡಿಯೋದಲ್ಲಿ ಇರೋ ವ್ಯಕ್ತಿ ಬಂದು, ಆ ಹುಡುಗ ಬಂದು ಇವತ್ತಿಲ್ಲ. ನೆನ್ನೆ ಬಂದು ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆಲ್ ಬಾಯ್ಸ್ ಆರ್ ನಾಟ್ ಸೇಮ್. ಆಲ್ವೇಸ್ ರಿಮೆಂಬರ್ ದಿಸ್. ಆಲ್ ಬಾಯ್ಸ್ ಆರ್ ನಾಟ್ ಸೇಮ್. ಸೊ ಈ ವ್ಯಕ್ತಿ ಬಂದು ಇನ್ನೋಸೆಂಟ್ ಆಗಿದ್ದಕ್ಕೆ ತಾನೇ ಅವರು ಸೂಸೈಡ್ ಮಾಡ್ಕೊಂಡಿದ್ದು. ಬಿಕಾಸ್ ಈ ವಾಸ್ ಇನ್ನೋಸೆಂಟ್. ಅವ್ರಿಗೆ ಗೊತ್ತು ನಾನು ತಪ್ಪೇ ಮಾಡಿಲ್ಲ, ನಾನು ಅವಳನ್ನ ಬೇಕಂತ ಮುಟ್ಟಿಲ್ಲ, ಅವಳೇ ಬೇಕಂತ ಬಂದು ನನ್ನ ಮೇಲೆ ಬಿದ್ದಿದ್ದು ಅಂತ ಆ ವ್ಯಕ್ತಿಗೆ ಗೊತ್ತು. ದಟ್ ಈಸ್ ವೈ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದು. ಬಿಕಾಸ್ ಅಫ್ಕೋರ್ಸ್ ವಿ ಆರ್ ಲಿವಿಂಗ್ ಇನ್ ದಿಸ್ ಸೊಸೈಟಿ. ಏನಾದರೂ ಈ ಥರ ಇನ್ಸಿಡೆಂಟ್ ಆಯ್ತಂದ್ರೇ ಎಲ್ಲರೂ ಯಾರಿಗೆ ಸಪೋರ್ಟ್ ಮಾಡೋದು? ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋದು, ಯಾರು ಗಂಡು ಮಕ್ಳಿಗೆ ಸಪೋರ್ಟ್ ಮಾಡಲ್ಲ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಸೊ ನೋ ಬಡಿ ಸಪೋರ್ಟ್ಸ್ ದಟ್ ಗೈ. ಆ ವ್ಯಕ್ತಿಗೆ ಗೊತ್ತು ದಟ್ ನೋ ಬಡಿ ವಿಲ್ ಸಪೋರ್ಟ್ ಮೀ. ಸೊ ವಾಟ್ ಈಸ್ ದಿ ಸೊಲ್ಯೂಷನ್? ಡೈಯಿಂಗ್ ಇಸ್ ದಿ ಸೊಲ್ಯೂಷನ್ ಅಂತ ಸೂಸೈಡ್ ಮಾಡಿಕೊಂಡ್ರು. ಸೊ ನಾನು ಒಂದೇ ಹೇಳ್ಬೇಕಾಗಿರೋದು, ನಾನು ಏನಕ್ಕೆ ಈ ವ್ಲಾಗ್ ಮಾಡ್ತಾ ಇರೋದಂದರೆ, ದಿಸ್ ಈಸ್ ದಿ ಥರ್ಡ್ ಟೈಮ್ ಈ ಕೇರಳದಲ್ಲಿ ಆಗ್ತಾ ಇರೋದು ಈ ಥರ ಕೇಸ್ ಬರ್ತಾ ಇರೋದು, ಇಲ್ಲ ಈ ಇನ್ಸಿಡೆಂಟ್ ಆಗ್ತಿರೋದು. ಫಸ್ಟ್ ಇನ್ಸಿಡೆಂಟ್ ಬಂದು 1 year ಬ್ಯಾಕ್ ಆಯಿತು. ಆ ವಿಡಿಯೋನೂ ವೈರಲ್ ಆಯಿತು. ಆ ವಿಡಿಯೋದಲ್ಲಿ ವಿ ಕ್ಯಾನ್ ಫಿಗರ್ ಇಟ್ ಔಟ್ ವೇರ್ ಆ ವ್ಯಕ್ತಿ, ಆ ಪರ್ಸನ್ ಬಂದು ಬ್ಯಾಡಾಗಿ ಟಚ್ ಮಾಡ್ತಾ ಇದ್ದಾನೆ, ಬೇಕಂತ ಟಚ್ ಮಾಡ್ತಾ ಇದ್ದಾನೆ. ಸೊ ದಟ್ ಈಸ್ ವೈ ಎವ್ರಿಬಡಿ ಸಪೋರ್ಟೆಡ್ ದಟ್ ಗರ್ಲ್. ಸೆಕೆಂಡ್ ಇನ್ಸಿಡೆಂಟ್ ಆಯಿತು ವೇರ್ ಒಂದು ವ್ಯಕ್ತಿ ಬಂದು ಬೇರೆ ಹುಡುಗಿಯನ್ನು ಟಚ್ ಮಾಡ್ತಾ ಇರೋದು. ಆ ಹುಡುಗಿ ಬಂದು ವಿಡಿಯೋ ತೆಗಿತಾ ಇದ್ದಾಳೆ ಆ್ಯಂಡ್ ವಿಡಿಯೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು, ಅದೂ ವೈರಲ್ ಆಯಿತು. ಇದು 3ನೇ ಕೇಸು. ತಿರ್ಗಾ ಇವಾಗ ರೀಸೆಂಟಾಗಿ ನೆನ್ನೆಲ್ಲ ಮೊನ್ನೆ ಆಗಿರೋದು, ಒಂದು ಹುಡುಗಿ ಬಂದು ಬೇಕಂತ ವಿಡಿಯೋ ತೆಗ್ದಿರೋದು. ಇದು ಬೇಕಂತ ಆ ಹುಡುಗ ಟಚ್ ಮಾಡ್ತಾ ಇದ್ದಾನೆ ಆ ಥರ ಬೇಕಂತ ಅವಳು ವಿಡಿಯೋ ತೆಗ್ದಿರೋದು. ಬಟ್ ಆ ವ್ಯಕ್ತಿ ಬಂದು ಬೇಕಂತ ಅವಳನ್ನ ಬ್ಯಾಡ್ ವೇದಲ್ಲಿ ಟಚ್ ಮಾಡ್ತಿಲ್ಲ. ಅವ್ರು ಬಂದು 40 kg ಬ್ಯಾಗ್ನ ಕ್ಯಾರಿ ಮಾಡ್ತಾ ಇದ್ದಾರೆ. ಕಷ್ಟಪಟ್ಟು ಆ ಕ್ರೌಡೆಡ್ ಬಸ್ಸಲ್ಲಿ ನಿಂತ್ಕೊಳ್ಳೋಕ್ಕಾಗ್ದಿರ ಆ 40 kg ಬ್ಯಾಗ್ನ ಇಟ್ಕೊಂಡು ಅವರು ನಿಂತ್ಕೊಂಡಿದ್ದಾರೆ. ಸೊ ಆಲ್ವೇಸ್ ರಿಮೆಂಬರ್, ಆಲ್ ಬಾಯ್ಸ್ ಆರ್ ನಾಟ್ ಸೇಮ್. ಇಲ್ಲ ಬಾಯ್ಸ್ಗೂ ಅವ್ರಿಗಂತ ಒಂದು ಫ್ಯಾಮಿಲಿ ಇದೆ, ಅವ್ರಿಗಂತ ಒಂದು ವೈಫ್ ಇದ್ದಾರೆ, ಅಪ್ಪ ಅಮ್ಮ ಅಂತ ಇರ್ತಾರೆ, ಮಕ್ಕಳಿರ್ತಾರೆ. ನೀವು ಈ ಥರ ವೀಡಿಯೋಸ್ ತೆಗೆದು ಅಪ್ಲೋಡ್ ಮಾಡಿದ್ರೆ ಯಾರಿಗೆ ಇನ್ಸಲ್ಟು? ದೊಡ್ಡ ಇನ್ಸಲ್ಟ್ ಬಂದು ವ್ಯಕ್ತಿಯವ್ರ ಅಪ್ಪ ಅಮ್ಮಗೆ. ಸೊ ಅವ್ರ ಅಪ್ಪ ಅಮ್ಮ ಬಂದು ತಲೆ ಎತ್ತಿ ನಡೆಯೋಕ್ಕಾಗಲ್ಲ ಸೊಸೈಟಿದಲ್ಲಿ, ಇಲ್ಲ ತಲೆ ಎತ್ತಿ ಮಾತಾಡೋಕ್ಕಾಗಲ್ಲ ಯಾರ ಹತ್ರನೂ. ಸೊ ಸಮ್ ಬಾಯ್ಸ್ ಆರ್ ದೇ ವೇರ್ ದೇ ಆರ್ ವೆರಿ ಇನ್ನೋಸೆಂಟ್. ಹೆಣ್ಮಕ್ಳು ಮಾತ್ರ ಇನ್ನೋಸೆಂಟ್ ಅಲ್ಲ. ಆಲ್ವೇಸ್ ರಿಮೆಂಬರ್, ನಾಟ್ ಓನ್ಲಿ ಗರ್ಲ್ಸ್ ಆರ್ ಇನ್ನೋಸೆಂಟ್. ದೆರ್ ಆರ್ ಫ್ಯೂ ಬಾಯ್ಸ್ who can't express their feelings, they can't express their sad, they're also very innocent. Some boys are there, ತಕ್ಷಣ ಹೇಳೋಕ್ಕಾಗಲ್ಲ, ಇಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತಾರೆ. there are few boys I've seen. So boys are also innocent. ಅವ್ರಿಗಂತ ಒಂದು ಫೀಲಿಂಗ್ಸ್ ಇರುತ್ತೆ ಆ್ಯಂಡ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್. ಸುಮ್ಮನೆ ಈ ಥರ ವಿಡಿಯೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಲ್ಲ ಫಾರ್ ಲೈಕ್ಸ್, ಫಾರ್ ವ್ಯೂಸ್ಗೋಸ್ಕರ. ಆ್ಯಂಡ್ ಗೈಸ್, ಇಫ್ ಯಾವ್ದಾದ್ರು ಹೆಣ್ಮಕ್ಳು ಈ ಥರ ಸಿಚುವೇಷನಲ್ಲಿದ್ದರೆ ವೇರ್ ಸಂಬಡಿ ಈಸ್ ಟ್ರೈಂಗ್ ಟು ಟಚ್ ಯು ಇನ್ ಅ ಬ್ಯಾಡ್ ವೇ, ತಕ್ಷಣ ರಿಯಾಕ್ಟ್ ಮಾಡಿ. ವೀಡಿಯೋಸ್ ಎಲ್ಲ ತೆಗಿಯೋಕ್ಕೆ ಹೋಗ್ಬೇಡಿ. ಬಿಕಾಸ್ ದಟ್ ಈಸ್ ನಾಟ್ ಓನ್ಲಿ ಸೊಲ್ಯೂಷನ್. ತಕ್ಷಣ ರಿಯಾಕ್ಟ್ ಮಾಡಿ. ಪಕ್ಕದಲ್ಲಿ ಯಾರಾದರೂ ಹೋಗ್ತಾ ಇದ್ದರೆ ಅವ್ರದ್ದು ಹೆಲ್ಪ್ ತೊಗೊಳ್ಳಿ, ಕಿರ್ಚಾಡಿ, ಚಪ್ಪಲಿ ತೊಗೊಂಡು ನೋಡಿರಿ. ದೆರ್ ಆರ್ ಸೋ ಮೆನಿ ವೇಸ್ ಟು ಹ್ಯಾಂಡಲ್ ಇಟ್. Taking video is not a solution. It's my kind request. And
Be brave, take a wise decision, and always be good and don't spread hate.